ಒಂದು ನಿಮಗೆ ಫಸ್ಟು ಕೊರೋನಾ ಸಿಂಪ್ಟಮ್ ಅಂದರೆ ಕೆಮ್ಮಿರ್ಬೋದು ಅಥವಾ ಜ್ವರ ಬಂದಿರ್ಬೋದು, ಮೈಕೈ ನೋವು ಇರ್ಬೋದು, ಲಾಸ್ ಆಫ್ ಟೇಸ್ಟ್, ಲಾಸ್ ಆಫ್ ಸ್ಮೆಲ್ ಅಥವಾ ಮಯಾಲ್ಜಿಯಾ ಈ ಥರದ ಸಿಂಪ್ಟಮ್ಸು ಕಾಣಿಸ್ಕೊಂಡಾಗ ಫಸ್ಟ್ ಒಂದು ಟೇಕ್ ಔಟ್ ಆಫ್ ದ ಕೌಂಟರ್ ಮೆಡಿಸನ್, ಈಗ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ಏನಾದ್ರು ತೊಗೊಳ್ಳೋದು ಹೋಗದೇ ಇದ್ದರೆ ಯೂಶ್ವಲಿ ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ. ದಟ್ ಈಸ್ RT-PCR ಅಂತ. RT-PCR ಟೆಸ್ಟ್ ಈಸ್ ದಿ ಗೋಲ್ಡನ್ ಸ್ಟ್ಯಾಂಡರ್ಡ್ ಫಾರ್ ಕೊರೋನಾ ಡಿಸೀಸ್ ಐಡೆಂಟಿಫಿಕೇಶನ್ ಆರ್ ಡಯಾಗ್ನೋಸಿಸ್. ಅದು ಮಾಡಿಸ್ಕೊಂಡಾಗ ಯೂಶ್ವಲಿ ಇಟ್ ಟೇಕ್ಸ್ ಅಬೌಟ್ 24 to 48 hours. ಈಗ ಸ್ವಲ್ಪ ವೇಟಿಂಗ್ ಪೀರಿಯಡ್ ಜಾಸ್ತಿ ಆಗಿದೆ. ಅದೇನಾಗಿದೆ, ಅದು ಟೆಸ್ಟ್ ಮಾಡಿಸ್ಕೊಂಡಾಗ ಸ್ವ್ಯಾಬ್ ತೆಗಿತಾರೆ. ಅವರು ನೇಸಲ್ ಸ್ವ್ಯಾಬ್ ಮತ್ತು ಓರಲ್ ಅರೌಂಡ್ ಟಾನ್ಸಿಲ್ಸ್ ಅಲ್ಲಿವರೆಗೆ ಸ್ವ್ಯಾಬ್ ತೆಗೆದು ಅದನ್ನು ಪರೀಕ್ಷೆಗೆ ಕಳಿಸಿ ಅದರ ಸ್ಪೈಕ್ ಪ್ಯಾಟರ್ನ್ಸ್ ಏನಿದೆ ಅದನ್ನು ಟೆಸ್ಟ್ ಮಾಡ್ತಾರೆ. ಆ ಸ್ಪೈಕ್ ಪ್ಯಾಟರ್ನ್ಸ್ ಕಂಡಾಗ ಅದು ಏನಾಗುತ್ತೆ, ಕೊರೋನಾ ಪಾಸಿಟಿವ್ ಅಂತ ಬರುತ್ತೆ. ನಾವು ವಿ ಕಾಲ್ ದಿಸ್ ವಾಟ್ ಈಸ್ ಕಾಲ್ಡ್ ಆಸ್ CT ವ್ಯಾಲ್ಯೂ ಅಂತ ಹೇಳ್ತೀವಿ, ಕರೆಂಟ್ ಥ್ರೆಶೋಲ್ಡ್. ಆ ವ್ಯಾಲ್ಯೂಸ್ ಏನು ಮಾಡುತ್ತೆ, 35ಕ್ಕಿಂತ ಜಾಸ್ತಿ ಇದ್ದರೆ ಕೊರೋನಾ ಇಲ್ಲ, 30ರಿಂದ 35 ಬಂದರೆ ಡೌಟ್ಫುಲ್ ಕೇಸ್, 30ಕ್ಕಿಂತ ಕಡಿಮೆ ಇದ್ದರೆ ಡೆಫಿನೆಟ್ಲಿ ಕೊರೋನಾ ಇದೆ. ಲೆಸ್ಸರ್ ದಿ CT ವ್ಯಾಲ್ಯೂ, ಹೈಯರ್ ದಿ ಇನ್ಸಿಡೆನ್ಸ್ ಆಫ್ ಕೋವಿಡ್. ಹೈಯರ್ ದಿ ಕೋವಿಡ್ CT ವ್ಯಾಲ್ಯೂ, ಲೆಸ್ಸರ್ ದಿ ಇನ್ಸಿಡೆನ್ಸ್. ಅಂದರೆ 30ರಿಂದ 35ಕ್ಕಿದ್ರೆ ಡೌಟ್ಫುಲ್, ಮೇ ಬಿ. 30ಕ್ಕಿಂತ ಕೆಳಗಡೆ ಬಂದರೆ ಆ CT ಕರೆಂಟ್ ಥ್ರೆಶೋಲ್ಡ್ ಏನಿದೆ ಅದು ಡೆಫಿನೆಟ್ಲಿ ಪಾಸಿಟಿವ್. 35ಕ್ಕಿಂತ ಜಾಸ್ತಿ ಇದ್ದರೆ ಕೊರೋನಾ ಇಲ್ಲ, ನೆಗೆಟಿವ್. ಈ ರೀತಿ ಒಂದು ರಿಸಲ್ಟ್ ಬರ್ತದೆ. ಬಟ್ ನಾವು ಈಗ ಕೆಲವು ಇದರಲ್ಲಿ ನೋಡ್ತಾ ಇರೋದು ರಿಪೀಟೆಡ್ ಆಗಿ ನೀವು ಫಸ್ಟು ಸಿಂಪ್ಟಮ್ಸ್ ಬಂದಾಗ, ಅಂದರೆ ನೀವು ಯೂಶ್ವಲಿ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಕೊರೋನಾ ವೈರಸ್ಸು ದೇಹದ ಒಳಗಡೆ ಹೋದ್ಮೇಲೆ ಇಟ್ ಟೇಕ್ಸ್ ಅಬೌಟ್ 2 to 14 days ಟು ಗಿವ್ ಸಿಂಪ್ಟಮ್ಸ್. ನಿಮಗೆ ಕೆಮ್ಮಿರ್ಬೋದು, ಲಾಸ್ ಆಫ್ ಸ್ಮೆಲ್ ಇರ್ಬೋದು, ಲಾಸ್ ಆಫ್ ಟೇಸ್ಟ್ ಇರ್ಬೋದು. ಇದು ದೇಹಕ್ಕೆ ಅದು ಕೊರೋನಾ ವೈರಸ್ ಹೊರಗಡೆ ಹೋದ್ಮೇಲೆ 2ರಿಂದ 14 ದಿವಸ ಇನ್ಕ್ಯುಬೇಷನ್ ಪೀರಿಯಡ್. ಅದಾದಮೇಲೆ ಅದು ಸಿಂಪ್ಟಮ್ಸೇ ಹೊರಗಡೆ ಆಗ್ತದೆ. ಆವಾಗ ನೀವು ಟೆಸ್ಟ್ ಮಾಡಿಸ್ತೀರ. ಕೆಲವಾರು ಟೆಸ್ಟ್ಗಳನ್ನು ನಾವು ನೋಡಿದ್ದೇವೆ ವೇರ್ ಸಿಂಪ್ಟಮ್ಸ್ ಇದೆ, ಅಂದರೆ ಯು ಸಫರ್ ಫ್ರಮ್ ಹೆಡೇಕ್, ಯು ಸಫರ್ ಫ್ರಮ್ ಬಾಡಿ ಟೆಂಪ್ರೇಚರ್, ಕೆಮ್ಮು, ನೆಗಡಿ ಎಲ್ಲ ಇರುತ್ತೆ. ಬಟ್ RT-PCR ಟೆಸ್ಟ್ ನೆಗೆಟಿವ್ ಬರುತ್ತೆ. ಆಮೇಲೆ ನೀವು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡಿಸ್ತೀರಿ. ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟಲ್ಲಿ ಕೆಲವರಿಗೆ ಅದು ನೆಗೆಟಿವ್ ಬರುತ್ತೆ. ಬಟ್ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಒಂದೇ ಒಂದು ಟೆಸ್ಟ್ ಮಾಡಿಸಿದ್ರೆ ನೆಗೆಟಿವ್ ರಿಸಲ್ಟ್ ಈಸ್ ನಾಟ್ ಕನ್ಕ್ಲೂಸಿವ್. ನೆಗೆಟಿವ್ ಬಂದಾಕ್ಷಣಕ್ಕೆ ನಿಮಗೆ ಕೊರೋನಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದೇ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟಲ್ಲಿ ನೀವು ಪಾಸಿಟಿವ್ ಬಂದರೆ ಇಟ್ ಇಸ್ ಡೆಫಿನೆಟ್ಲಿ ಕೊರೋನಾ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. Rapid antigen test negative is not confirmatory, whereas rapid antigen test positive is confirmation of corona. RT-PCR ಆಗಲ್ಲ. ಬಟ್ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಏನಿದೆ ಅದರ ಪಾಸಿಟಿವಿಟಿ ಅಥವಾ ರಿಲಯಬಿಲಿಟಿ ಏನಿದ್ರು 40 to 50% ಇದೆ. ವೆರಾಸ್ RT-PCR ದ ರಿಲಯಬಿಲಿಟಿ ಇಸ್ ಅಬೌಟ್ 70 to 80%. ನೀವು 2 ಸಾರಿ ಮಾಡಿಸಿದ್ರೆ RT-PCR ಟೆಸ್ಟು ನೆಗೆಟಿವ್, 3ನೇ ಸಾರಿ ಮಾಡಿಸಿದ್ರೆ ಅದು ನೆಗೆಟಿವ್ ಬರುತ್ತೆ. ಬಟ್ ಸಿಂಪ್ಟಮ್ಸ್ ಇನ್ನೂ ಕಮ್ಮಿ ಆಗ್ತಾ ಇದೆ. ಕೆಮ್ಮು ಹಾಗೇ ಇದೆ, ಮೈಕೈ ನೋವು ಹಾಗೇ ಇದೆ, ಜ್ವರ ಹಾಗೇ ಇದೆ, ಕೆಮ್ಮು ಜಾಸ್ತಿ ಆಗುತ್ತೆ. ಈ ಥರ ಸಿಂಪ್ಟಮ್ಸ್ ಇದ್ದಾಗ ವಿ ಕಾಲ್ ಇಟ್ ವಾಟ್ ಇಸ್ ಕಾಲ್ಡ್ ಕೋವಿಡ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಇಮಿಡಿಯೇಟಾಗಿ ನೀವು ಹೋಗಿ HRCT ಅಂತ ಕರಿತೀವಿ. ದಟ್ ಈಸ್ ಹೈ ರೆಸಲ್ಯೂಷನ್ CT ಸ್ಕ್ಯಾನ್ ಆಫ್ ದಿ ಚೆಸ್ಟ್. ದಿಸ್ ಈಸ್ ಡಯಾಗ್ನಾಸ್ಟಿಕ್. 99.9% ಇದು ಡಯಾಗ್ನಾಸ್ಟಿಕ್. ಒಂದು ನೀವು CT ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಕ್ಲಾಸಿಕಲ್ ಸಿಂಪ್ಟಮ್ ಅಂತಂದರೆ ಕ್ಲಾಸಿಕಲ್ ಸೈನ್ ಆನ್ ದ CT ಸ್ಕ್ಯಾನ್ ಗ್ರೌಂಡ್ ಗ್ಲಾಸ್ ಅಪಿಯರೆನ್ಸ್ ಅಂತ ಕರಿತೀವಿ. ಗೊತ್ತಾ, ನೀವು ಮಿರರ್ ನೋಡಿದ್ರೆ ಗ್ರೌಂಡ್ ಗ್ಲಾಸ್ ಅಪಿಯರೆನ್ಸ್, ಅದರಲ್ಲೇನು ಹೊರಗಡೆಯಿಂದ ಮಿರರ್ ರಿಫ್ಲೆಕ್ಟ್ ಆಗೋದೇ ಇಲ್ಲ ಅಥವಾ ಹೊರಗಡೆ ಏನು ಕಾಣೋದೇ ಇಲ್ಲ. ಆ ಥರ ಗ್ರೌಂಡ್ ಗ್ಲಾಸ್ ಅಪಿಯರೆನ್ಸ್ ಇದ್ದರೆ ಇಟ್ ಈಸ್ ಡೆಫಿನೆಟ್ಲಿ, ಅಥವಾ ವಾಟ್ ಯು ಕಾಲ್ ನಿಮೋನಿಯಾ ಪಿಕ್ಚರ್ ಅಂತ ಕರಿತೀವಿ, ನಿಮೋನಿಕ್ ಕನ್ಸಾಲಿಡೇಷನ್ ಅಂತ ಕರಿತೀವಿ. ಆ ಥರ ಇದ್ದರೆ ಅದು ಡೆಫಿನೆಟ್ಲಿ ಇಟ್ ಈಸ್ ಕೊರೋನಾ. ಸೊ ವೆನ್ ಯು ಗೆಟ್ ರಿಪೀಟೆಡ್ RT-PCR ನಿಮಗೆ ರಿವರ್ಸ್ ಟ್ರಾನ್ಸ್ಮಿಷನ್ ಇದು ಬಂದು RT-PCR ನಿಮಗೆ ನೆಗೆಟಿವ್ ಬಂದರೆ 2-3 ನೆಗೆಟಿವ್ ಬಂದರೆ ಡೋಂಟ್ ವೆಯ್ಟ್, ಯು ಪ್ಲೀಸ್ ಗೆಟ್ ಅನ್ CT ಡನ್, ಹೈ ರೆಸಲ್ಯೂಷನ್ CT ಸ್ಕ್ಯಾನ್ ಡನ್. ಅದರಲ್ಲಿ 100% ಇಟ್ ಈಸ್ ಡಯಾಗ್ನೋಸ್ಟಿಕ್. ಸೊ ಯಾವುದಕ್ಕೂ ನೀವು ಟ್ರೀಟ್ಮೆಂಟು ಸಿಂಪ್ಟಮ್ಸ್ ಇದ್ದಾಗ ಟ್ರೀಟ್ಮೆಂಟ್ ಕೊಡಲೇಬೇಕು. RT-PCR ನೆಗೆಟಿವ್ ಇದ್ದರೂ ಈಗ ಸೆಕೆಂಡ್ ವೇವ್ ಇಷ್ಟೊಂದು ಇರೋದ್ರಿಂದ ದಯವಿಟ್ಟು ಪ್ರೊಫಿಲಾಕ್ಟಿಕ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಡಿ. ಕೊಟ್ಟು ಆಮೇಲೆ ಬೇಕಾದರೆ ನೀವು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಮಾಡ್ಬೋದು.
ಈಗ ಒಬ್ರಿಗೂ ಒಂದ್ಸರಿ ಕೊರೋನಾ ಬಂತು ಅಂದ್ರೆ ಅವ್ರಿಗೆ ಎಲ್ಲ ಟ್ರೀಟ್ ಆಗಿ ಸರಿ ಆದ್ಮೇಲೆ ಮತ್ತೊಂದ್ಸರಿ ಅಟ್ಯಾಕ್ ಆಗೋ ಸಾಧ್ಯತೆ ಎಷ್ಟು ಪರ್ಸೆಂಟ್ ಇರುತ್ತೆ? ಇದ್ದಾಗ ಅಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಎಕ್ಸ್ಟ್ರಾ ಕೇರ್ ತಗೋಬೇಕಾಗುತ್ತೆ? ಇಲ್ಲ, ಇನ್ನೊಂದ್ಸರಿ ಕೊರೋನಾ ಬಂದರೆ ಏನಾಗುತ್ತೆ, ಒಳಗಡೆ ಬಾಡಿ ಜನರೇಟ್ಸ್ ವಾಟ್ ಈಸ್ ಕಾಲ್ಡ್ ಆಸ್ ಇಮ್ಯೂನ್ ಬಾಡೀಸ್ ಆರ್ ಆ್ಯಂಟಿಬಾಡೀಸ್ ಅಂತ ಕರೀತಾರೆ. ಒಂದು ಸರ್ತಿ ಕೊರೋನಾ ಅಫೆಕ್ಟ್ ಆದರೆ ಅದು ಆ್ಯಂಟಿಬಾಡೀಸ್ ಬಂದುಬಿಡುತ್ತೆ ಅದರೊಳಗಡೆ. ಮತ್ತು ಅದೇ ವೈರಸ್ನಿಂದ ಎರಡನೇ ಸರ್ತಿ ಇನ್ಫೆಕ್ಷನ್ ಆಗೋದು ಇಟ್ಸ್ ವೆರಿ ಅನ್ಯೂಶುವಲ್. ಬಟ್ ಏನಾಗುತ್ತೆ, ಈಗ ಕೊರೋನಾ ವೈರಸ್ ಮ್ಯೂಟೇಷನ್ ಆಗ್ತಾ ಇದೆ, ರೂಪಾಂತರಗೊಳ್ತಾ ಇದೆ. ನಿಮಗೆ ಫಸ್ಟು ಕೊರೋನಾ ಬಂದಿದ್ದು ಬೇರೆ ಒಂದು ವೆರೈಟಿಯಿಂದ, ಒಂದು ಸ್ಟ್ರೈನಿಂದ ಬಂದಿರ್ಬೋದು. ಆದರೆ ಎರಡನೇ ಸರ್ತಿ ಬಂದರೆ ಅದು ರೂಪಾಂತರಗೊಂಡ ಸ್ಟ್ರೈನಿಂದ ಬಂದಿರುತ್ತೆ. ಸೊ ಈ ಮಸ್ಟ್ ಈಗ ಒಂದು ನಾವು ವಾಟ್ ಇಸ್ ಕಾಲ್ಡ್ ಇಸ್ ಬಬಲ್ ಪೀರಿಯಡ್ ಅಂತ ಕರಿತೀವಿ. ನೀವು ವ್ಯಾಕ್ಸಿನ್ ತೊಗೊಂಡ್ರೂ ಫಸ್ಟ್ ವ್ಯಾಕ್ಸಿನು, ಸೆಕೆಂಡ್ ವ್ಯಾಕ್ಸಿನ್ ಆದಮೇಲೆ 4 weeks ಅಥವಾ 3 weeks ಟೈಮ್. ದಿಸ್ ಈಸ್ ದ ಮ್ಯಾಕ್ಸಿಮಮ್ ಪೀರಿಯಡ್ ವೆನ್ ದಿ ಆಂಟಿಬಾಡೀಸ್ ಡೆವಲಪ್ ವಿತಿನ್ ದ ಬಾಡಿ. ಅದುವರೆಗೂ ನೀವು ಎಲ್ಲ ಪ್ರಿಕಾಷನ್ಸು ತಗೋಬೇಕು. ಲೈಕ್ ಆಲ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಏನು ಕರಿತೀವಿ, ನೀವು ಮಾಸ್ಕ್ ಹಾಕ್ಕೊಳ್ಳೋದು, ಸ್ಯಾನಿಟೈಸೇಷನ್ನು ಮತ್ತು ದೂರ ಕಾಪಾಡ್ಕೊಳ್ಳೋದು, ಈ ಮೂರನ್ನು ನೀವು ಮಾಡಲೇಬೇಕು. ನೀವು ಇದನ್ನು ಬಿಟ್ಟರೆ ಖಂಡಿತ ಮತ್ತೆ ನಿಮಗೆ ಕೊರೋನಾ ವಾಪಸ್ ಬರೋ ಚಾನ್ಸಸ್ ಜಾಸ್ತಿ. ಆದ್ರೂ ಒಂದು ನೀವು ಫಸ್ಟ್ ಡೋಸ್ ವ್ಯಾಕ್ಸಿನ್ ತಗೊಂಡ್ರೂ ಕೂಡ ಮತ್ತೆ ನಿಮಗೆ ಕೊರೋನಾ ವೈರಸ್ ಇನ್ಫೆಕ್ಷನ್ ಆದ್ರೂ ಇಟ್ ಡೆಫಿನೆಟ್ಲಿ ರೆಡ್ಯೂಸಸ್ ದಿ ಸೀರಿಯಸ್ನೆಸ್ ಆಫ್ ಕೊರೋನಾ ಇನ್ಫೆಕ್ಷನ್. ಕೊರೋನಾ ಲೋಡ್ ಕಮ್ಮಿ ಆಗುತ್ತೆ, ವೈರಲ್ ರೆಪ್ಲಿಕೇಶನ್ ಇನ್ಸೈಡ್ ದ ಬಾಡಿ ಮಲ್ಟಿಪ್ಲೈ ಆಗುತ್ತಲ್ಲ, ಅದನ್ನು ಕಮ್ಮಿ ಮಾಡುತ್ತೆ. ನಿಮಗೆ ಸಿಂಪ್ಟಮ್ಸ್, ನೀವು ಒಂದ್ಸಾರಿ ವ್ಯಾಕ್ಸಿನ್ ತೊಗೊಂಡು ಮತ್ತೆ ಕೊರೋನಾ ವ್ಯಾಕ್ಸಿನ್ ಆದ್ರೂ ನಿಮಗೆ ಡಿಸೀಸ್ ಸಿವಿಯರಿಟಿ ತುಂಬ ಕಮ್ಮಿ ಆಗುತ್ತೆ. ಸೊ ಇಟ್ ಹ್ಯಾಸ್ ಗಾಟ್ ಎ ವೆರಿ ಪ್ರೊಟೆಕ್ಟಿವ್ ನೇಚರ್. ಪ್ಲೀಸ್ ಗೆಟ್ ವ್ಯಾಕ್ಸಿನೇಟೆಡ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಈಗ ಕೊರೋನಾ ಬಂದಿದೆ ಅಂತ ಗೊತ್ತಾದ ತಕ್ಷಣನೇ ತುಂಬ ಪ್ಯಾನಿಕ್ ಆಗ್ಬಿಡ್ತಾರೆ. ಈ ಪ್ಯಾನಿಕ್ ಆಗೋದ್ರಿಂದ ಜಾಸ್ತಿ ಸಮಸ್ಯೆ ಆಗ್ತಿದ್ಯಾ, ಸಾವಿಗಿದೆ ಕಾರಣ ಆಗಿದೆಯಾ? ಅದು ಪ್ಯಾನಿಕ್ ಆಗದಾಗೆ ಅವ್ರನ್ನ ಹೇಗೆ ನೀವು ಮೋಟಿವೇಟ್ ಮಾಡಬೇಕು? ಒಂದು ಜನರಲ್ ಅದು ಒಂದು ಅರ್ಥ ಮಾಡ್ಕೊಳ್ಬೇಕಂಥದ್ದು, ಕೊರೋನಾ ವೈರಸ್ ಡಿಸೀಸ್ ಈಸ್ ಲೈಕ್ ಎನಿ ಅದರ್ ಇನ್ಫ್ಲೂಯೆನ್ಸಾ ವೈರಸ್. ಐ ಆಮ್ ನಾಟ್ ಗೋಯಿಂಗ್ ಟು ಸೇ ದಟ್ ಯು ಶುಡ್ ನೆಗ್ಲೆಕ್ಟ್ ಇಟ್ ಲೈಕ್ ಅನದರ್ ಫ್ಲೂ. ಒಂದು ದ ಸ್ಟ್ಯಾಟಿಸ್ಟಿಕ್ಸ್ ಸೋಫಾರ್ ಈ 1.5 ವರ್ಷದಲ್ಲಿ ನಾವು ಏನೇನು ನೋಡಿದ್ದೀವಿ, ಓದಿದ್ದೀವಿ ಅಥವಾ ನೋಡ್ತಾ ಇದ್ದೀವಿ, ಅದರಲ್ಲಿ 80% ಕೊರೋನಾ ಯಾವ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಇವಾಗ ನಿಮಗೆ ಜ್ವರ ಇದೆ, ಅದು ಪ್ಯಾರಾಸಿಟಮಾಲ್ ತಗೊಳ್ಳಿ, ಅಥವಾ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತೊಗೊಂಡ್ರೆ 80% ಕೇಸಸ್ಸು ಅಡ್ಮಿಷನ್ ಆಗುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ 3 ಇದನ್ನು ನೀವು ಮಾಡಬೇಕು. ಯಾವುದು ಮಾಸ್ಕ್ ಹಾಕ್ಕೋಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು, ಅಂತರ ಮೇಂಟೈನ್ ಮಾಡಬೇಕು. ಇಷ್ಟು ಮೇಂಟೈನ್ ಮಾಡಿಕೊಂಡು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತೊಗೊಂಡ್ರೆ 10 ದಿವಸದಲ್ಲಿ 15 ದಿವಸದಲ್ಲಿ ಎಲ್ಲನೂ ಸರಿ ಹೋಗುತ್ತೆ. ಈ 20% ಯಾರಿಗೆ ಜಾಸ್ತಿ ಉಲ್ಬಣ ಆಗುತ್ತೆ, ಕೊರೋನಾ ವೈರಸ್ ಜಾಸ್ತಿ ಇನ್ಫೆಕ್ಷನ್ ಆಗುತ್ತೆ, ಅವ್ರು ಏನು ಮಾಡ್ತಾರೆ, ಪಲ್ಸ್ ಆಕ್ಸಿಮೀಟರ್ ಅಂತ ಹಾಕೋಬೇಕಾಗುತ್ತೆ. ಪಲ್ಸ್ ಆಕ್ಸಿಮೀಟರ್ ಹಾಕ್ಕೊಂಡು ಅವರು ಆಕ್ಸಿಜನ್ನ ಮಾನಿಟರ್ ಮಾಡ್ಕೋಬೇಕಾಗುತ್ತೆ. ಆ ಆಕ್ಸಿಜನ್ 90%ಗಿಂತ ಕಮ್ಮಿ ಆದರೆ ಆವಾಗ ನೇಸಲ್ ಆಕ್ಸಿಜನ್ ಸಪ್ಲಿಮೆಂಟೇಷನ್ ಬೇಕಾಗುತ್ತೆ. ಅದು 80ಗಿಂತ ಕಮ್ಮಿ ಆಗ್ತಾ ಬಂದರೆ ದೆನ್ ಪ್ರಾಬ್ಲಿ ಯು ನೀಡ್ ಇನ್ಸ್ಟಿಟ್ಯೂಷನಲ್ ICU ಟ್ರೀಟ್ಮೆಂಟ್. ಆ ICU ಟ್ರೀಟ್ಮೆಂಟ್ ಬೇಕಾದಷ್ಟು ಎಷ್ಟು ಜನ ಇರ್ತಾರೆ? ಸುಮಾರು 15% ನೀಡ್ ICU ಟ್ರೀಟ್ಮೆಂಟ್. ಆ 15 ಜನ ICU ಟ್ರೀಟ್ಮೆಂಟಲ್ಲಿ ಯಾರು ಹೋಗ್ತಾರೆ ಅವರಿಗೆ ಕೇವಲ 5 ಜನ, 15 ಜನ ಅಂದರೆ ಕೇವಲ 5 ಜನಕ್ಕೆ, ಅಂದರೆ 1/3 ದೇ ನೀಡ್ ವೆಂಟಿಲೇಟರ್ ಸಪೋರ್ಟ್. ಅದಕ್ಕೆ ಎಲ್ಲನೂ ರಿಕವರ್ ಆಗ್ತದೆ, ಏನೂ ತೊಂದರೆ ಇಲ್ಲ. ದಯವಿಟ್ಟು ಗಾಬರಿ ಆಗಬೇಡಿ, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ನೀವು ಪ್ಯಾನಿಕ್ ಆದಷ್ಟು, ಆಂಗ್ಸೈಟಿ ಜಾಸ್ತಿ ಆದಷ್ಟು ನಿಮ್ಮ ಉಸಿರಾಟ ಜಾಸ್ತಿ ಆಗುತ್ತೆ, ನಿಮ್ಮ ಒಂದು ಹಾರ್ಮೋನ್ಸ್, ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಹೀಗಾಗಿ ಇಟ್ ಮೇಕ್ಸ್ ಇಟ್ ವರ್ಸ್. ದಯವಿಟ್ಟು ಮೇಂಟೈನ್ ಯುವರ್ ಕೂಲ್, ಮೇಂಟೈನ್ ಯುವರ್ ಕಾಮ್, ದೆನ್ ಡೋಂಟ್ ಬಿ ನೆವರ್ ಪ್ಯಾನಿಕ್ ಇನ್ ಈವನ್ ಇಫ್ ದೇರ್ ಇಸ್ ಅನ್ ಇನ್ಫೆಕ್ಷನ್. ಈಗ ಮನೆಯಲ್ಲಿದ್ದವರು ಯಾವುದೇ ಇನ್ಫೆಕ್ಷನ್ ಯಾರಿಗೂ ಆಗಿಲ್ಲ ಅಂದ್ರೂ ಕಡ್ಡಾಯವಾಗಿ ಮಾಸ್ಕ್ ಎಲ್ಲ ಟೈಮ್ ಧರಿಸಲೇಬೇಕು ಅಂತ ಸಜೆಸ್ಟ್ ಮಾಡ್ತೀರಾ? ದಟ್ ಈಸ್ ದ ಪರ್ಟಿಕ್ಯುಲರ್ಲಿ ರೂಪಾಂತರಗೊಂಡಂಥ ವೈರಸ್ನ ಪ್ರಭಾವ ಜಾಸ್ತಿ ಆಗ್ತಾ ಇದೆ. ಇದು ಕೋವಿಡ್ ಇನ್ಫೆಕ್ಷನ್ ಜಾಸ್ತಿ ಆಗಿರೋದ್ರಿಂದ ಮನೆಯಲ್ಲಿ, ಇನ್ಫ್ಯಾಕ್ಟ್ CDC ಹಾಪ್ಕಿನ್ಸ್ ಹಾಸ್ಪಿಟಲ್ ಅವ್ರು ಹೇಳೋದು 2 ಮಾಸ್ಕ್ ಹಾಕೊಳ್ಳಿ, ದ ಪ್ರೊಟೆಕ್ಷನ್ ಇಸ್ ಮೋರ್. ಇನ್ಫ್ಯಾಕ್ಟ್ ದೇ ಹ್ಯಾವ್ ರಿಲೀಸ್ಡ್ ಎ ಬಿಗ್ ಸ್ಟೇಟ್ಮೆಂಟ್, ಎ ಮಾಸ್ಕ್ ಈಸ್ ಬೆಟರ್ ದ್ಯಾನ್ ಎ ವೆಂಟಿಲೇಟರ್. ಆ್ಯಂಡ್ ನೀವು ಮನೆಯಲ್ಲೇ ಇರಿ, ಲಾಕ್ಡೌನ್ ಅಂತ ಹೇಳಿದರೆ ಎ ಹೋಮ್ ಈಸ್ ಬೆಟರ್ ದ್ಯಾನ್ ಅನ್ ICU. ಸೊ ಅದಕ್ಕೋಸ್ಕರ ದಯವಿಟ್ಟು ಮನೆಯಲ್ಲೇ ಯಾವುದು ಕಾಂಗ್ರಿಗೇಷನ್ಸ್ಗೆ ಹೋಗಬೇಡಿ, ಯಾವುದು ರ್ಯಾಲೀಸ್ಗೂ ಹೋಗಬೇಡಿ. ಎಲ್ಲ ತುಂಬ ಜನ ಎಲ್ಲಿರ್ತಾರೆ, ಇವನ್ ಪಾರ್ಕ್ ಇದ್ರೂ ಕೂಡ ತುಂಬ ಜನ ಇರ್ತಾರೆ, ಹೋಗಬೇಡಿ, ಮನೆಯಲ್ಲೇ ಇರಿ. ಒಳ್ಳೆ ವೆಂಟಿಲೇಷನ್ ಮೇಂಟೈನ್ ಮಾಡ್ಕೊಳ್ಳಿ, ಹೆಲ್ತಿ ಫುಡ್ ತೊಗೊಳ್ಳಿ, ದೆನ್ ಯು ಗೋ.
ಡಾಕ್ಟರ್ ನೀವು ಈಗ ಹೇಳ್ತಾ ಇದ್ರಿ ಮೇ ಎಂಡ್ವರೆಗೆ ಇರುತ್ತೆ ಇದು ಜಾಸ್ತಿ ಅಂತ. ಫೈನಲಿ ನಮಗೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನೀವು 3 ವಿಧಾನ ಹೇಳಿದ್ರ ಜೊತೆಗೆ ಲಾಕ್ಡೌನ್ ಬಹಳ ಅನಿವಾರ್ಯವಾ ಇಲ್ಲಿ ನಮಗೆ ದೇಶದಲ್ಲಿ? ಇದು ಆರ್ಥಿಕ ಚಿಂತನೆಯನ್ನು ನಾವು ಮಾಡಬೇಕಾಗುತ್ತೆ ಜೊತೆಗೆ. ಐ ಟೋಟಲಿ ಅಗ್ರಿ. ಐ ಆಲ್ವೇಸ್ ಬಿಲೀವ್ ಲೈಫ್ ಫಸ್ಟ್ ಆ್ಯಂಡ್ ಲೈವ್ಲಿಹುಡ್ ನೆಕ್ಸ್ಟ್. ನಿಮಗೆ ಲೈಫ್ ಇದ್ದರೆ, ಪ್ರಾಣ ಇದ್ದರೆ ನೀವು ಬದುಕೋದು. ಆಮೇಲೆ ನೀವು ಪ್ರಾಣ ಇಲ್ಲದೆ ಇದ್ದರೆ ಲೈವ್ಲಿಹುಡ್ ತೊಗೊಂಡು ಏನು ಮಾಡ್ತೀರಾ? ಫಸ್ಟ್ ಕಾನ್ಸಂಟ್ರೇಟ್ ಆನ್ ಲೈಫ್. So this lockdown is very, very essential. Without lockdown, you can't break the chain of transmission. ಯಾವಾಗ ನೀವು chain transmission break ಮಾಡಲಿಕ್ಕೆ ಆಗಲ್ಲ, ಅದು it spreads into every nook and corner of the country, every what you call community spread ಆಗ್ತದೆ. ಆವಾಗ ಯಾರ್ಯಾರಿಗೆ ಪ್ರೊಟೆಕ್ಷನ್ ಇರೋದಿಲ್ಲ, ಯಾರ್ಯಾರು it reaches the slum areas, ಅದರಲ್ಲಿ ಏನಾಗ್ತದೆ, it just explodes. So best thing is concentrate on life. This particular lockdown definitely is going to help to break the chain of events, transmission events. ಅದನ್ನೇ ನಾನು ಹೇಳ್ತಾ ಇರೋದು. Indian Institute of Science knows they have done a mathematical modeling. Supposing there was no lockdown, the case load will go up to 22 lakhs a day. Whereas because of the lockdown, even during the peak period, it may reach only about 10 to 11. Other the lockdown was necessary, and the government has done a good thing by going in for lockdown. ಸ್ವಲ್ಪ ಸಣ್ಣ ಪುಟ್ಟ ಆಗುತ್ತೆ, ಡಿಫರೆನ್ಸಸ್ಸು ಡಿಫಿಕಲ್ಟೀಸು ಆಗುತ್ತೆ ಎಲ್ಲರಿಗೂ. ಬಟ್ ಓನ್ಲಿ ವಿ ಮಸ್ಟ್ ಆಲ್ಸೋ ಕಾನ್ಸಂಟ್ರೇಟ್ ಆನ್ ಪ್ರೊವೈಡಿಂಗ್ ಪೀಪಲ್ ವಿತ್ ನೆಸೆಸರಿ ಫುಡ್, ನೆಸೆಸರಿ ಮೆಡಿಕೇಶನ್, ನೆಸೆಸರಿ ಆಕ್ಸಿಜನ್, ನೆಸೆಸರಿ ದಿಸ್ ಥಿಂಗ್, ಆ್ಯಂಡ್ ಅದನ್ನು ಒಂದು ಮಾಡಬೇಕು. ಸುಮಾರು 1 ವರ್ಷ ಬೇಕಾಗ್ಬೋದಾ ಡಾಕ್ಟರ್ ನಾರ್ಮಲ್ ಆಗಿ ನಾವು ಓಡಾಡಬೇಕು? ಬೈ 22 ಮೇ ಹೊತ್ತಿಗೆ ಸರಿ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ. ಬಿಕಾಸ್ ದಿಸ್ 21 ಮೇ ಹೊತ್ತಿಗೆ ದಿಸ್ ಸೆಕೆಂಡ್ ವೇವ್ ಇದಾಗುತ್ತೆ. ಆಮೇಲೆ ಬೇಕಾಗುತ್ತೆ ಮೇ ಬಿ ಅರೌಂಡ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಹೊತ್ತಿಗೆ ಥರ್ಡ್ ವೇವ್ ಬಂದರೂ ಬರ್ಬೋದು. ಅನ್ಲೆಸ್ ದಟ್ ಡಿಪೆಂಡ್ಸ್ ಅಗೇನ್ ಆನ್ ಹೌ ಮೆನಿ ಪೀಪಲ್ ಗೆಟ್ ವ್ಯಾಕ್ಸಿನೇಟೆಡ್. ಇಫ್ ಆಲ್ ಆರ್ ವ್ಯಾಕ್ಸಿನೇಟೆಡ್ ವಿದಿನ್ 1 year, ದೆನ್ ಪ್ರಾಬ್ಲಿ ವಿ ಮೇ ನಾಟ್ ಗೆಟ್ ದಿ 4th ವೇವ್. ಈಗ ನಾವು ತಗೊಂಡು ವ್ಯಾಕ್ಸಿನೇಷನ್ ಇದೆ, ಇಟ್ ಕೆನಾಟ್ ಪ್ರಿವೆಂಟ್ ದ ಸೆಕೆಂಡ್ ವೇವ್. ದಿಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಕ್ಯಾನ್ ಪ್ರಿವೆಂಟ್ ಓನ್ಲಿ ದ ಥರ್ಡ್ ವೇವ್. So by the time we reach for the third wave, if enough people are vaccinated, then probably we may boldly say we have control. ಈಗ ಆಲ್ ಓವರ್ ವರ್ಲ್ಡ್ ಎಲ್ಲ ವೇವ್ಸ್ ಮುಗ್ದಿದೆಯಾ? ನಮ್ಮಲ್ಲಿ ಮಾತ್ರನೇ ಇರಲ್ಲ, ಇನ್ನು ಎಲ್ಲೆಲ್ಲಿ ಈ ಥರದ್ದಿದ್ದಾವೆ? ಇಲ್ಲ, ಈಗಾಗಲೇ ಅಮೆರಿಕಾ ಇಸ್ ಮೂವ್ ಇಂಟು ಮಾಸ್ಕ್ ಫ್ರೀ ಡೇಸ್, ಚೈನಾ ಇಸ್ ಮೂವ್ ಇಂಟು ಮಾಸ್ಕ್ ಫ್ರೀ ಡೇಸ್. ಆಮೇಲೆ ಐ ಥಿಂಕ್ ಇವನ್ ಇನ್ UK they are going in for ಮಾಸ್ಕ್ ಫ್ರೀ ಡೇಸ್. ಸೊ ಅಲ್ಲೆಲ್ಲ 3rd, 4th ವೇವ್ ಆಗಿ ಮುಗಿದೋಗಿದ್ದಾರೆ. ಈಗ ನಮ್ಮಲ್ಲಿ ಸೆಕೆಂಡ್ ವೇವ್ ಬಂದಿದೆ. ನಮ್ಮಲ್ಲಿ ಶುರುವಾಗಿದ್ದೇನೆ ಲೇಟ್ ಆಯಿತು. ಅಲ್ಲಿ ಡಿಸೆಂಬರಲ್ಲಿ ವುಹಾನ್ನಲ್ಲಿ ಶುರುವಾಗಿತ್ತು. ಬೈ ಮಾರ್ಚ್ ಹೊತ್ತಿಗೆ ಇವೆಲ್ಲ ಇಟಲಿ, ಸ್ಪೇನ್ ಇಲ್ಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿತ್ತು. ನಮ್ಮ ಭಾರತಕ್ಕೆ ಬರಬೇಕಾದ್ರೆ ಇಟ್ ವಾಸ್ ಆಲ್ರೆಡಿ ಸಮ್ ಟೈಮ್ ಇನ್ ಮಾರ್ಚ್ 26th ಏನೋ ಆಗಿರೋದು. ಕೇರಳದಲ್ಲಿ ಫಸ್ಟ್ ಕೇಸ್ ಲೇಟಾಗಿ ಬಂದು ನಮಗೆ ಲೇಟಾಗಿ ಎಲ್ಲ ಫೇಸಸ್ ಲೇಟ್ ಆಗ್ತಾಯಿದೆ. ಸೊ ಹಾಗಾಗಿ ನಮಗೆ ಸೆಕೆಂಡ್ ವೇವ್ ಕೂಡ ಲೇಟಾಗಿ ಬಂದಿದೆ, ಥರ್ಡ್ ವೇವ್ ಲೇಟಾಗಿ ಬರ್ಬೋದು. ಅಗೇನ್ ದಟ್ಸ್ ವೈ ಐ ರಿಕ್ವೆಸ್ಟ್ ದ ಗವರ್ಮೆಂಟ್ ಟು ಪ್ರೊವೈಡ್ ವ್ಯಾಕ್ಸಿನ್ ಫಾರ್ ಎವ್ರಿಬಡಿ. ಇನ್ಫ್ಯಾಕ್ಟ್ ನಾವು ಮೊದಲನೇ ಸಲ 3 ತಿಂಗಳಿಂದ ಬರೀತಾ ಇದ್ದೀವಿ, ಎಲ್ಲರಿಗೂ ವ್ಯಾಕ್ಸಿನ್ ಕೊಡಿ, ಡೋಂಟ್ ರಿಸ್ಟ್ರಿಕ್ಟ್ ಇಟ್ ಟು 45 years, ಡೋಂಟ್ ರಿಸ್ಟ್ರಿಕ್ಟ್ ಇಟ್ ಟು. ಅಫ್ಕೋರ್ಸ್ ದೇ ಮಸ್ಟ್ ಬಿ ಥಿಂಕಿಂಗ್ ಆಫ್ ಲಾಜಿಸ್ಟಿಕ್ ಅವೈಲಬಿಲಿಟಿ ಆಫ್ ವ್ಯಾಕ್ಸಿನ್ ಆ್ಯಂಡ್ ದ ರಶ್. ಸೊ ಹೀಗಾಗಿ ಪಾಲಿಸಿ ಮಾಡಿದರು. ಈಗ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ನವರು. ಬಟ್ ಇಟ್ ಇಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಟು ಪ್ರೊವೈಡ್ ದ ವ್ಯಾಕ್ಸಿನ್ಸ್. And now even they have allowed the private hospitals to import vaccines from outside. So hangagi, please, my request to everybody is go and get vaccinated at the earliest. That's the only thing that can prevent you, because there is no cure for corona, there is no cure for COVID. ಇದುವರೆಗೆ ಯಾವುದೇ ಒಂದು ಫಾರ್ಮಸ್ಟಿಕಲ್ ಕ್ಯೂರ್ ಬಂದಿಲ್ಲ. Now all the investigations and research are mostly they have gone into vaccination and they have succeeded in getting a vaccine which is very effective. Innu cure sikkilla. Cure sigovರಿಗೆ you must get vaccinated. Is the only way you can protect your life. ಈಗ ನೀವು ಹೇಳ್ತಾ ಇದ್ರಿ ಬೇರೆ ಬೇರೆ ವ್ಯಾಕ್ಸಿನ್ ತರಿಸ್ಬೇಕು ಅಂತ ಹೇಳಿ, ಎಷ್ಟು ವ್ಯಾಕ್ಸಿನ್ಗೆ ನಮ್ಮಲ್ಲಿ ಅಲೋ ಮಾಡಿದ್ದಾರೆ ತರಿಸ್ಲಿಕ್ಕೆ, ಮತ್ತು ಮೂಲ ವಸ್ತುಗಳು ಬೇಕು ವ್ಯಾಕ್ಸಿನ್ ಮಾಡಲಿಕ್ಕೆ ಅಂತ, ಅದಕ್ಕೆ ಯಾಕೆ ಕೊಡ್ತಾ ಆಯಿತು ರುಚಿನ? ಅಲ್ಲ, ಒಂದು ನಮ್ಮಲ್ಲಿ ಈಗ 2 ವ್ಯಾಕ್ಸಿನ್ ಚಾಲ್ತಿಯಲ್ಲಿದೆ. ಒಂದು ಕೋವಿಶೀಲ್ಡು ಮತ್ತು ಭಾರತ್ ಬಯೋಟೆಕ್ದು ಕೋವ್ಯಾಕ್ಸಿನ್ ಅಂತ.
ಅದಕ್ಕೂ ಕೂಡ ಗೌರ್ಮೆಂಟ್ಗೆ ಆಗಲೇ ಒಂದು 4,000 ಕೋಟಿಯನ್ನು ತಮ್ಮ PM ರಿಲೀಫ್ ಫಂಡಿಂದ PM ಕೇರ್ಸ್ ಫಂಡಿಂದ ಕೊಟ್ಟಿದ್ದಾರೆ. ಸೊ ಈಗ ಐ ಥಿಂಕ್ ದೇ ಆರ್ ಇನ್ ದ ಪ್ರೊಡಕ್ಷನ್ ಲೈನ್ ಆಲ್ರೆಡಿ. ಸೊ ವಿ ಶುಡ್ ಬಿ ಏಬಲ್ ಟು ಗೆಟ್ 100 billion doses every month from Serum Institute and 50 million doses from ಭಾರತ್ ಆರ್ ಕೋವ್ಯಾಕ್ಸ್. ಸೊ ಅದು ಬಂದರೆ ಸ್ವಲ್ಪ ಇದು ಕಮ್ಮಿ ಆಗುತ್ತೆ. ಈಗ ಮೂರನೇ ಇದಕ್ಕಾಗಿ ICMR ಡ್ರಗ್ ಕಂಟ್ರೋಲರ್ ಇಸ್ ಆಲ್ರೆಡಿ ಅಪ್ರೂವ್ಡ್ ದ ಸ್ಪುಟ್ನಿಕ್ ವ್ಯಾಕ್ಸಿನ್ ಫ್ರಮ್ ರಷ್ಯಾ. ಬಟ್ ಅದಿನ್ನೂ ಫಸ್ಟ್ ಡೋಸ್ ವಿ ಗೆಟ್ ಇಟ್ ಫ್ರಮ್ ರಷ್ಯಾ. ಅದು ಇನ್ ಫುಲ್ಲಿ ಮೇಡ್ ಫಾರ್ಮ್ ಇಲ್ಲಿ ಬರುತ್ತೆ. ಐ ಥಿಂಕ್ ರೆಡ್ಡಿ ಲ್ಯಾಬ್ರೇಟರೀಸ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ದ ಸ್ಪುಟ್ನಿಕ್ ವ್ಯಾಕ್ಸಿನ್ ಇಲ್ಲಿ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬೇರೆ ಇನ್ನೂ ಫೀಸರ್ನವರು ಮಾಡರ್ನವರು ಹಾಕಿ ಜಾನ್ಸನ್ ಅವರು ಸಿಂಗಲ್ ವ್ಯಾಕ್ಸಿನ್ ಮಾಡಿದ್ದಾರೆ. ಇವು ಯಾಕೆಂದರೆ ನೀವು ಕೋವ್ಯಾಕ್ಸಿನ್ನು, ಕೋವಿಶೀಲ್ಡು, ಸ್ಪುಟ್ನಿಕ್ಕು ಎಲ್ಲ 2 ಇಂಜೆಕ್ಷನ್ ತಗೋಬೋದು ಅಟ್ ಎನ್ ಇಂಟರ್ವಲ್ ಆಫ್ 4 to 5 weeks. ಕೋವಿಶೀಲ್ಡ್ಗೆ 4 to 6 and 4 to 8 weeks ಅಂತ ಹೇಳ್ತಾರೆ. ಬಟ್ ಈಗ ಜಾನ್ಸನ್ ಅವರು ಸಿಂಗಲ್ ವ್ಯಾಕ್ಸಿನ್ಗೆ ಬಂದಿದ್ದಾರೆ, ಒಂದೇ ಇಂಜೆಕ್ಷನ್. ಲೈಕ್ ಎನಿ ಅದರ್ ವ್ಯಾಕ್ಸಿನ್, ಸ್ಮಾಲ್ ಬಾಕ್ಸ್ ಇರ್ಬೋದು, ಇದು ಬೇರೆ ವ್ಯಾಕ್ಸಿನ್ ಇಂಜೆಕ್ಷನ್ಸ್ ಏನಿದೆ ಅದರ ಥರ ಒಂದು ಬಂದಿದೆ. ಬಟ್ ಅದಿನ್ನೂ ಅಮೆರಿಕಾದಲ್ಲೇ ಅದನ್ನು ಸ್ವಲ್ಪ ಸಸ್ಪೆನ್ಷನ್ ಇಟ್ಟಿದ್ದಾರೆ. ಅದು ಒಂದು ಬಂದರೆ, ಅದು ಭಾರತದಲ್ಲಿ ಅದು ಅಪ್ರೂವ್ ಆಗಿ ಬಂದರೆ ಪ್ರಾಬ್ಲಿ ಇಟ್ ವಿಲ್ ಬೋನ್ ದಿಸ್ ಬಿ ಸಿಂಗಲ್ ಇಂಜೆಕ್ಷನ್. ಆ ಥರದ ಒಂದು ವ್ಯವಸ್ಥೆ ಆದರೆ ಈ ಒಂದು ವಾಟ್ ಐ ಕಾಲ್ ಇಸ್ ಎ ಕ್ಯಾಫ್ಟೇರಿಯಾ ಅಪ್ರೋಚ್ ಅಂತ ಹೇಳ್ತೀವಿ. ಬ್ರಿಂಗ್ ಆಲ್ ದಿ ಅಪ್ರೂವ್ಡ್ FDA ಅಪ್ರೂವಲ್ ಇದೆ, ನಮ್ಮ ಇಲ್ಲಿ ಒಂದು ಅಪ್ರೂವ್ ಮಾಡಿ ಅದನ್ನು ಟ್ರಯಲ್ಸ್ ಮಾಡಿ, ಗೆಟ್ ಆಲ್ ದ ವ್ಯಾಕ್ಸಿನ್ಸ್ ಆನ್ ದ ವರ್ಲ್ಡ್. ಜಸ್ಟ್ ಡೋಂಟ್ ರಿಸ್ಟ್ರಿಕ್ಟ್ ಯುವರ್ಸೆಲ್ಫ್ ಟು ಒನ್ ಬಿಕಾಸ್ 137 crores ಪಾಪ್ಯುಲೇಷನ್. ಇಟ್ ಇಸ್ ನಾಟ್ ಎ ಜೋಕ್ ಟು ವ್ಯಾಕ್ಸಿನೇಟ್ 137 crores. ಈಗ ನಾವು ಹೋಗ್ತಾ ಇರ್ತಕ್ಕಂಥ ಸ್ಪೀಡಲ್ಲಿ ನೋಡಿದ್ರೆ ಇಟ್ ಟೇಕ್ಸ್ ಮಿನಿಮಮ್ 2 years ಟು ವ್ಯಾಕ್ಸಿನೇಟ್ ಆಲ್ ದಿ ಇಂಡಿಯನ್ ಸಿಟಿಸನ್ಸ್ ವಿತ್ ದ ವೇ ವಿ ಆರ್ ಗೋಯಿಂಗ್ ಆನ್. ಸೊ ಐ ಸಜೆಸ್ಟ್ ಯು ಇಂಪೋರ್ಟ್ ಆಸ್ ಮೆನಿ ವ್ಯಾಕ್ಸಿನ್ಸ್ ವಿಚ್ ಆರ್ effective to India and then have a cafeteria approach. Ask the private people to procure vaccine from outside and give it to the Indian citizens so that they can be made safe. ನೀವು ಲಾಸ್ಟ್ ಇಂಟರ್ವ್ಯೂಲ್ಲಿ ಹೇಳಿದ್ರಿ ಕಳೆದ ಸೆಂಚುರಿಯಲ್ಲಿ ಒಂದು 100 ವರ್ಷಕ್ಕೆ 50 ವರ್ಷಕ್ಕೆ ಈ ಥರ ಹೊಸ ಬ್ಯಾಕ್ಟೀರಿಯಾ ಬರ್ತಾ ಇತ್ತು ಅಂತ. ಈ ಬ್ಯಾಕ್ಟೀರಿಯಾ ಬಂದು 4 ವರ್ಷ ಆಗುತ್ತೆ ಅನಿಸುತ್ತೆ ಸುಧಾರಿಸ್ಕೋಬೇಕು. ಅಷ್ಟರಲ್ಲಿ ಇನ್ನೊಂದು ರೆಡಿ ಆಗಬಹುದು. ಯಾಕಂದರೆ ನೀವು ಹೇಳಿದರೆ ಈಗ ನಾವಿರೋ ಅಟ್ಮಾಸ್ಫಿಯರ್ ಹಾಗೆ ಇದೆ ಅಂತ. ಈ ಹಿನ್ನೆಲೆಯಲ್ಲಿ ನಾವು ಬೇರೆ ಹ್ಯೂಮನ್ ಆಗಿ ಯಾವ ರೀತಿಯ ರಿಯಾಕ್ಷನ್ ಇದನ್ನು ಕೇರ್ ತಗೋಬೇಕಾಗಿದೆ, ಎಲ್ಲರದ್ದು ಕರ್ತವ್ಯ ಆಗಿದೆ ಅಂತ ನೀವು ಹೇಳ್ತೀರಾ? ಒಂದು ಈಗ ನಾವು ಈಗಾಗಲೇ ಈ ಕೋವಿಡ್ ಕೊರೋನಾ ವೈರಸ್ ಇನ್ಫೆಕ್ಷನ್ಗಳಿದೆ, ಹಲವಾರು ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ನಾವು ನ್ಯೂನತೆಗಳನ್ನ ಕಂಡುಹಿಡ್ಕೊಂಡಿದ್ದೀವಿ. ನಮಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ICU ಬೆಡ್ಸ್ ಇಲ್ಲ, ಆಕ್ಸಿಜನೇಟೆಡ್ ಬೆಡ್ಸ್ ಇಲ್ಲ, ಆ್ಯಂಡ್ ನಮ್ಮ ಮಿತಿಗೆ ಜಾಸ್ತಿ ಹೋದಾಗ ಆಕ್ಸಿಜನ್ ಕೂಡ ಕಮ್ಮಿ ಆಗ್ತಾಯಿದೆ. ಈ ನಮ್ಮ ನ್ಯೂನತೆಗಳನ್ನು ನಾವು ಒನ್ಸ್ ಕಂಟ್ರೋಲ್, ಅದರಿಂದ ಪಾಠ ಕಲಿಬೇಕಾಗಿದೆ. ಅದನ್ನು ನಾವು ವಿ ಮಸ್ಟ್ ಬಿ ಮೆಂಟಲಿ ಮೆಡಿಕಲಿ ರೆಡಿ ವಿತ್ ದ ಡಿಫಿಷಿಯನ್ಸೀಸ್. ಲೈಕ್ ವಿ ಮಸ್ಟ್ ಕ್ರಿಯೇಟ್ ಅ ಬೆಡ್. ನಾವು ಈಗೇನಾಗಿದೆ, ನಮಗೆ ಈಗ ಡಾಕ್ಟರ್ಸ್ ನಮ್ಮ ಪ್ಲಾನಿಂಗ್ ಕಮಿಷನ್ ಅವರು ಹೇಳಿರೋ ಪ್ರಕಾರ ನಮಗೆ ವಿ ನೀಡ್ 6 lakh ಡಾಕ್ಟರ್ಸ್, ವಿ ನೀಡ್ ಅಬೌಟ್ 5 lakh ನರ್ಸಸ್, ವಿ ನೀಡ್ ಅಬೌಟ್ 100,000 ವೆಂಟಿಲೇಟರ್ಸ್. ಇದನ್ನೆಲ್ಲ ನಾವು ಒಂದು ವಾರ್ ಫುಟಿಂಗ್ ರೆಡಿ ಮಾಡಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ. ಹಾಗಾಗಿ ಡಾಕ್ಟರ್ ಹೇಳಿದ್ದನ್ನ ನೋಡಿದಿಲ್ಲ ವೀಕ್ಷಕರೇ. ಅಂದರೆ ಕಳೆದ ಬಾರಿ ಏನಾಯಿತು, ಈ ಕೊರೋನಾದಲ್ಲಿ ನಾವು ಪಾಠ ಕಲಿಬೇಕು. ಇಂಡಿವಿಜುವಲಿ ಸರ್ಕಾರವೂ ಸಹ ಇಂಡಿವಿಜುವಲಿ ನಾವು ಹೇಗಿರಬೇಕು, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ನಾವು ಒಂದು ರೀತಿ ನಮ್ಮನ್ನು ನಾವು ಹೇಗೆ ಕೇರ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ಕೊರೋನಾ ಪಾಠ ಕಲಿಸಿದೆ. ಜೊತೆಗೆ ಕೊರೋನಾ ಅಂದರೆ ನಾವೇನೇ ಹೆದರಬೇಕಾಗಿಲ್ಲ, ಅದು ಒಂದು ಟೈಪ್ ಆಫ್ ಜ್ವರ ಅಷ್ಟೇ. ಅದನ್ನು ನಾವು ಎದುರಿಸೋಕ್ಕೆ ನಾವು ಸಜ್ಜಾಗಬೇಕಾಗಿದೆ. ಇದನ್ನು ಹೇಳ್ತಾ ನೀವು ಕೊರೋನಾ ಪಾಠವನ್ನು ಕಲಿತೀರಾ? ನಾವು ಕಲಿಬೇಕಾಗಿದೆ. ವೀಕ್ಷಕರಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ಅಂದರೆ ಸಿಯಾನ್ TV ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.